ಇದು ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಹಗರಣಗಳು ಕೂಡ ಬರ್ತಾ ಇರುವಂತದ್ದು. ಜೊತೆಗೆ ಉಪಚುನಾವಣೆ ಬೇರೆ ಬಂದಿದೆ. ಇದರ ಜೊತೆಗೆ ಈಗ ಕೊರೋನಾ ಕಾಲದ ಹಗರಣವನ್ನ ರಾಜ್ಯ ಸರ್ಕಾರ ಮುನ್ನೆಲೆಗೆ ತರ್ತಾ ಇದೆ. ಶೀಘ್ರವೇ ವರದಿ ನೀಡುವಂತೆ ಮೈಕಲ್ ಕುನ್ನಾ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ತಿಳಿಸಿದೆಯಂತೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿಗೆ ಕೋವಿಡ್ ಹಗರಣ ಕಂಟಕ. ಕೊರೋನಾ ಅಕ್ರಮದ ಕಡೆಗೆ ಕಾಂಗ್ರೆಸ್ ಕಣ್ಣು. ಕೋವಿಡ್ ಸಮಯದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರ ಪ್ರಯೋಗಿಸಲು ರಾಜ್ಯ ಸರ್ಕಾರ ತಯಾರಿ ನಡೆಸಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಆಧರಿಸಿ ಪಿಪಿಇ ಕಿಟ್ ಖರೀದಿಯಲ್ಲಿ ಅಕ್ರಮವಾಗಿದೆ ಎಂದು ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಹೌದು, ಜನವರಿ ಬಳಿಕ ಕೆಲ ಬಿಜೆಪಿ ನಾಯಕರಿಗೆ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಕೊರೋನಾ ಹಗರಣದ ಮೇಲೆ ಫೋಕಸ್ ಮಾಡಿದ ಕಾಂಗ್ರೆಸ್ ಸರ್ಕಾರ ಶೀಘ್ರವಾಗಿ ಸಂಪೂರ್ಣ ವರದಿ ನೀಡುವಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ತಂಡಕ್ಕೆ ಮನವಿ ಮಾಡಿದೆಯಂತೆ. ಈಗ ಕೊಟ್ಟ ಮಧ್ಯಂತರ ವರದಿ ಮೇಲೆ ಕ್ರಮ ತೆಗೆದುಕೊಳ್ಳಲು ಆಗಲ್ಲ. ಕೆಲವೊಂದು ಕಾನೂನು ತೊಡಕು ಎದುರಾಗುತ್ತವೆ. ಸ್ಪಷ್ಟವಾಗಿ ಯಾರ ಹೆಸರುಗಳು ಕೂಡ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ. ಆದ್ದರಿಂದ ಸಂಪೂರ್ಣ ವರದಿ ನೀಡುವಂತೆ ಜಸ್ಟಿಸ್ ಮೈಕಲ್ ಕುನ್ನಾಗೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರಂತೆ. ಡಿಸೆಂಬರ್ ಅಂತ್ಯಕ್ಕೆ ವರದಿ ನೀಡುವಂತೆ ಸರ್ಕಾರ ಮನವಿ ಮಾಡಿದ್ದು, ಹೀಗಾಗಿ ಬರದಿಂದ ತನಿಖೆ ಆರಂಭಿಸಿರುವ ಜಸ್ಟಿಸ್ ಕುನ್ನಾ ಸಿಬ್ಬಂದಿಗಳನ್ನು ಮತ್ತು ಆಡಿಟರ್ ಹೆಚ್ಚಳ ಮಾಡಿ ತನಿಖೆ ಮಾಡುತ್ತಿದೆ. ಎಷ್ಟು ಪ್ರಮಾಣದಲ್ಲಿ ಹಣಕಾಸಿನ ವ್ಯತ್ಯಾಸ ಆಗಿದೆ ಅಂತ ಆಡಿಟರ್ ಮೂಲಕ ಡಾಟಾ ಸಂಗ್ರಹಣೆ ಮಾಡುತ್ತಿದೆ. ಎಲ್ಲ ಜಿಲ್ಲೆಗಳ ಫೈಲ್ ತರಿಸಿಕೊಂಡು ತನಿಖೆ ನಡೆಸುತ್ತಿರುವ ಜಸ್ಟಿಸ್ ಕುನ್ನಾ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಸಂಪೂರ್ಣ ವರದಿಯನ್ನ ಸರ್ಕಾರದ ಕೈಗಿಡಲಿದೆ ಎನ್ನಲಾಗ್ತಿದೆ. ಹೀಗಾಗಿ ಹಿಂದಿನ ಸರ್ಕಾರದ ಕೆಲ ಸಚಿವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟಿಪ್ಪು ಜಯಂತಿ ಸಮರ ಕೂಡ ನಡೀತಾ ಇದೆ. ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಿದೆ ಸರ್ಕಾರ. ನಿಷೇಧಾಜ್ಞೆ ನಡುವೆ ಕೂಡ ಜಯಂತಿ ಆಚರಣೆಗೆ ತಯಾರಿ ಕೂಡ ನಡೆಸಲಾಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಯಾವುದೇ ತರ ಮೆರವಣಿಗೆ ಇರ್ಬೋದು, ಪ್ರತಿಭಟನೆ, ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ರ್ಯಾಲಿಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಟಿಪ್ಪು ಸಮಾಧಿಗೆ ನಮನವನ್ನ ಈಗಾಗಲೇ ಸಲ್ಲಿಸಿದ್ದಾರೆ ತನ್ವೀರ್ ಸೇಠ್ ಅವರು. ಈಗಾಗಲೇ ನೋಡ್ತಾ ಇದ್ವಿ ಟಿಪ್ಪು ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಟಿಪ್ಪು ಬರ್ತ್ಡೇ ಅನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಕ್ಕೆ ಸಾಕಷ್ಟು ಜನರು ಕೂಡ ಮುಂದೆ ಬಂದಿದ್ರು. ಒಂದ್ ಕಡೆ ಸರ್ಕಾರದ ವಿರುದ್ಧ ಕೂಡ ಈಗ ಟಿಪ್ಪು ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಆಚರಣೆ ಮಾಡೋಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ನಿರ್ಬಂಧ ಹೇರಿದ್ರು, ಸೊ ಇದೆಲ್ಲ ಸರಿಯಲ್ಲ ಅಂತ ಟಿಪ್ಪು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದು ಶ್ರೀರಂಗಪಟ್ಟಣದ ದೃಶ್ಯ. ಇದು ತನ್ವೀರ್ ಸೇಠ್ ಅವರು ಈಗ ಆಗಮಿಸಿ ಅಲ್ಲಿ ಕೈ ಮುಗಿತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ಅಂದರೆ ನೈಟ್ 11 ಗಂಟೆ ತನಕ ಫುಲ್ 144 ಸೆಕ್ಷನ್ ಇರುತ್ತೆ. ಗುಂಪು ಕೂಡ್ಕೊಂಡು ಮತ್ತೊಂದು ಮಗದೊಂದು ಇಲ್ಲಿ ಪ್ರತಿಭಟನೆ ಇರ್ಬೋದು, ರ್ಯಾಲಿ, ಪಟಾಕಿ ಸಿಡಿಸೋದು, ಇದಕ್ಕೆಲ್ಲದಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಒಂದಿಷ್ಟು ಜನ ಹೂಗಳನ್ನು ಕೂಡ ತಂದಿದ್ದಾರೆ ಟಿಪ್ಪು ಫೋಟೋಗೆ ಹಾರವನ್ನು ಹಾಕುವಂತ ನಿಟ್ಟಿನಲ್ಲಿ. ಆದರೆ ಎಲ್ಲವೂ ಕೂಡ ಈಗ ನಿರ್ಬಂಧ ಹೇರಲಾಗಿದೆ ಎನ್ನುವಂಥದ್ದು ಕೂಡ ಟಿಪ್ಪು ಅಭಿಮಾನಿಗಳ ವಾದ ಆಗಿದೆ. ಸರ್ಕಾರದ ವಿರುದ್ಧವೂ ಕೂಡ ಈಗ ತಿರುಗಿ ಬಿದ್ದಿದ್ದಾರೆ ಒಂದಿಷ್ಟು ಜನ ಮಂದಿ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವುದು. ಇನ್ನೊಂದು ಕಡೆಯಲ್ಲಿ ಜಾಮಿಯಾ ಮಸೀದಿ ಇರ್ಬೋದು, ಟಿಪ್ಪು ಸುಲ್ತಾನ್ ಸ್ಮಾರಕ ಇರ್ಬೋದು, ಇಲ್ಲೆಲ್ಲವೂ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ್, ಹಿಂದೆ ಕೂಡ ಇದೇ ಟಿಪ್ಪು ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ತಗಾದೆಯೇ ಆಗೋಗಿತ್ತು. ಹಾಗಾಗೋದು ಬೇಡ ಸರಿ. ಈಗ ಸದ್ಯಕ್ಕೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎರಡೂ ಕಡೆ? ಅಂದರೆ ಕೆಲವರು ಇದನ್ನ ಪರವಾಗಿ ಸಮರ್ಥಿಸ್ಕೊಂಡು ಮಾತನಾಡೋರು ಇರ್ತಾರೆ, ಕೆಲವರು ವಿರೋಧ ಮಾಡೋರು ಕೂಡ ಇರ್ತಾರೆ. ಯಾವ ರೀತಿಯಾದ ಚರ್ಚೆ ಸದ್ಯಕ್ಕೆ ನಡೀತಾ ಇದೆ ಅಂತ ಹೇಳಿ? ಸ್ಮಿತಾ, ಇವತ್ತು ಟಿಪ್ಪು ಸುಲ್ತಾನ್ ಅವರ ಜಯಂತಿ. ಟಿಪ್ಪು ಸುಲ್ತಾನ್ ಆಡಳಿತ ಕಾಲದಲ್ಲಿ ಅವರ ರಾಜಧಾನಿಯಾಗಿದ್ದಂಥ ಶ್ರೀರಂಗಪಟ್ಟಣದಲ್ಲೇ ಅವರ ಜಯಂತಿ ಆಚರಣೆಗೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಹಿಂದೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ಸರ್ಕಾರದಿಂದಲೇ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿದ್ರು. ಆ ಟೈಮಲ್ಲಿ ಆಚರಣೆ ಕೂಡ ಮಾಡಲಾಗ್ತಾ ಇತ್ತು. ಬಳಿಕ ಬಿಜೆಪಿ ಗೌರ್ಮೆಂಟಲ್ಲಿ ಟಿಪ್ಪು ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡೋದನ್ನು ನಿಲ್ಲಿಸಲಾಯಿತು. ಅದಾದ ಬಳಿಕ ಸೂಕ್ಷ್ಮ ಪ್ರದೇಶ
ಆಗಿರುವಂಥ ಶ್ರೀರಂಗಪಟ್ಟಣದಲ್ಲಿ ಪ್ರತಿ ವರ್ಷವೂ ಕೂಡ ಭದ್ರತೆಯನ್ನು ಯೋಜನೆ ಮಾಡೋದು ಜೊತೆಗೆ ಖಾಸಗಿ ಸಂಘ ಸಂಸ್ಥೆಗಳು ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡದಂತೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅದೇ ರೀತಿ ಈ ಬಾರಿಯೂ ಕೂಡ ಶ್ರೀರಂಗಪಟ್ಟಣಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 11 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುವಂಥದ್ದು. ಅಂದರೆ ಟಿಪ್ಪು ಜಯಂತಿ ಇರೋ ಕಾರಣಕ್ಕಾಗಿ ಮೈಸೂರು, ಮಂಡ್ಯ ಸೇರಿದಂತೆ ಹಲವು ಭಾಗಗಳಿಂದ ಒಂದಷ್ಟು ಜನ ಬರ್ಬೋದು, ಮುಸಲ್ಮಾನರು ಬರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಾಗ್ಬೋದು ಅಥವಾ ಮತ್ತಿತರ ಗಲಾಟೆಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೆರವಣಿಗೆ ಸೇರಿದಂತೆ ಒಂದಷ್ಟು ನಿರ್ಬಂಧವನ್ನು ವಿಧಿಸಲಾಗಿದೆ. ಆದರೆ ಗುಂಬಜ್ನಲ್ಲಿರುವಂಥ ಅವರ ಸಮಾಧಿಗೆ ಪೂಜೆ ಸಲ್ಲಿಸುವಂಥದ್ದು ಆಗ್ತಾ ಇರುವಂಥದ್ದು. ಈಗ ಕೆಲವೇ ಹೊತ್ತಿನಲ್ಲಿ ಶಾಸಕ ತನ್ವೀರ್ ಶೆಟ್ಟಿ ಅವರು ಕೂಡ ಟಿಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಆ ಬಳಿಕ ಒಂದಷ್ಟು ಮಾತನಾಡಿ ಸರ್ಕಾರದಿಂದ ನಾವು ಟಿಪ್ಪು ಜಯಂತಿಯನ್ನು ಮಾಡಲಿ ಅಂತ ಮಾಡೋದಕ್ಕೆ ಒತ್ತಾಯನೇ ಮಾಡೋದಿಲ್ಲ ಅಂತ ಹೇಳಿದ್ರು. ಸ್ಮಿತಾ, ರೈಟ್, ಧನ್ಯವಾದ. ವೆಲ್ಕಮ್ ಬ್ಯಾಕ್. ಅವರು ಕಾಂಗ್ರೆಸ್ನ ಮಾಜಿ ಸಿಎಂ, ಪಕ್ಷಕ್ಕಾಗಿ ಹಗಲಿರುಳು ದುಡಿದು ಪಕ್ಷವನ್ನ ಕಟ್ಟಿದವರು, ತಮ್ಮ ಕೆಲಸಗಳ ಮೂಲಕವೇ ಜನರ ಮನಗೆದ್ದವರು. ಇದೀಗ ಇವರ ಮನೆಯೇ ಮಾರಾಟಕ್ಕಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಎಸ್ ನಿಜಲಿಂಗಪ್ಪ ಕರ್ನಾಟಕ ರತ್ನ. ಕರ್ನಾಟಕ ಏಕೀಕರಣವಾದ ನಂತರ ಮೊದಲ ಮುಖ್ಯಮಂತ್ರಿ, ನವ ಕರ್ನಾಟಕದ ನಿರ್ಮಾತೃ, ನೀರಾವರಿ ಯೋಜನೆ ಹರಿಕಾರ, 4 ಬಾರಿ ಮುಖ್ಯಮಂತ್ರಿ ಆದ ಕಾಂಗ್ರೆಸ್ನ ಕಟ್ಟಾಳು, ಎಐಸಿಸಿ ಅಧ್ಯಕ್ಷ ಗಾದಿಗೇರಿದ ರಾಜ್ಯದ ಮೊದಲಿಗ ಅಂದ್ರೆ ಅದು ನಿಜಲಿಂಗಪ್ಪನವರು. ನಿಜಲಿಂಗಪ್ಪನವರ ಬಗ್ಗೆ ಇಷ್ಟು ಹೇಳೋಕೆ ಕಾರಣ ಇದೆ. ಯಾಕಂದ್ರೆ ಅವರು ಬಾಳಿ ಬದುಕಿದ್ದ ಮನೆ ಇದೀಗ ಮಾರಾಟಕ್ಕಿಡಲಾಗಿದೆ. ಎಸ್ ನಿಜಲಿಂಗಪ್ಪ ಮನೆ ಮಾರಾಟಕ್ಕೆ. ಮನೆ ಖರೀದಿಸಲು ಸರ್ಕಾರ ಹಿಂದೇಟು. ಈ ಮನೆ ಚಿತ್ರದುರ್ಗದ ವೈಟ್ ಹೌಸ್ ಎಂದೇ ಫೇಮಸ್ಸು. ಮಾಜಿ ಸಿಎಂ ನಿಜಲಿಂಗಪ್ಪನವರ ಇದೇ ಮನೆಯನ್ನ ಮಾರಾಟಕ್ಕಿದೆ ಎಂದು ಪುತ್ರ ಎಸ್ಎನ್ ಕಿರಣ್ ಶಂಕರ್ ಜಾಹೀರಾತು ಹೊರಡಿಸಿದ್ದಾರೆ. ಸ್ಮಾರಕವಾಗಬೇಕಿದ್ದ ಎಸ್ ನಿಜಲಿಂಗಪ್ಪರ ಮನೆ ಖಾಸಗಿ ವ್ಯಕ್ತಿಗಳ ಪಾಲಾಗುವ ಆತಂಕ ಎದುರಾಗಿದೆ. 2022ರಲ್ಲಿ ಸಿಎಂ ಆಗಿದ್ದ ಬೊಮ್ಮಾಯಿ ಮನೆ ಖರೀದಿಗೆ 4.24 ಕೋಟಿ ರೂಪಾಯಿ ಹಾಗೂ ಸ್ಮಾರಕ ಅಭಿವೃದ್ಧಿಗೆ 76 ಲಕ್ಷ, ಒಟ್ಟು 5 ಕೋಟಿ ರೂಪಾಯಿ ಹಣ ಪಿಡಬ್ಲ್ಯೂಡಿ ಇಲಾಖೆಗೆ ಬಿಡುಗಡೆಯಾಗಿತ್ತು. ಈ ದುಡ್ಡು ಇಂಜಿನಿಯರ್ ಖಾತೆಯಲ್ಲಿದೆ. ಆಸ್ತಿ ನೋಂದಣಿಗೆ ನಿಜಲಿಂಗಪ್ಪ ಅವರ ಪುತ್ರರು ಮೊಮ್ಮಕ್ಕಳ ಸಹಿ ಬೇಕು ಅಂತ ಅಂದಿನ ಜಿಲ್ಲಾ ಉಪ ನೋಂದಣಾಧಿಕಾರಿ ಕೋರಿದ್ರು. ಆದ್ರೆ ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ನೋಂದಣಿ ಪ್ರಕ್ರಿಯೆ ಕೈಬಿಡಲಾಗಿತ್ತು. ಇತ್ತೀಚೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರನ್ ಹಾಲಪ್ಪ ನೇತೃತ್ವದ ನಿಯೋಗ ನಿಜಲಿಂಗಪ್ಪ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಮುಂದುವರಿದ ಭಾಗವಾಗಿ ಅಲ್ಲಿಗೆ ಕಾಂಗ್ರೆಸ್ ಮುಖಂಡರು ಫುಲ್ ಸ್ಟಾಪ್ ಹಾಕಿದ್ರು. ಇದೀಗ ಮಾಜಿ ಸಿಎಂ ಪುತ್ರ ಸರ್ಕಾರ ಅಧಿಕಾರಿಗಳ ಈ ವರ್ತನೆಗೆ ರೋಸಿ 117x130 ಅಡಿ ವಿಸ್ತೀರ್ಣದ ಮನೆ ಮಾರಾಟಕ್ಕಿದೆ ಎಂದು ಜಾಹೀರಾತು ಹೊರಡಿಸಿದ್ದಾರೆ. ಏನೇ ಆಗ್ಲಿ ಅಧಿಕಾರದಲ್ಲಿದ್ರೂ ಕಾಂಗ್ರೆಸ್ ಪಕ್ಷ ಕಟ್ಟಿದ ಹಿರಿಯ ನಾಯಕನನ್ನೇ ಕಡೆಗಣಿಸಿರೋದು ವಿಪರ್ಯಾಸವೇ ಸರಿ. ವೀರೇಶ್ ವಿ ಚಳ್ಳಕೆರೆ,